ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಹಾರ್ಮೋಸ್ ಜಲಸಂಧಿಯಲ್ಲಿ ಲಾಕ್ ಆಗಿರುವಂತಹ ಹಡಗುಗಳಲ್ಲಿ ಭಾರತದ 20 ಕ್ಯಾರಿಯರ್ಗಳು ಕೂಡ ಸ್ಟ್ರಕ್ ಆಗಿದ್ದಾವೆ. ಮಧ್ಯಪ್ರಾಚ್ಯದಲ್ಲಿ ಏನೊಂದು ಭೀಕರ ಯುದ್ಧ ನಡೀತಾ ಇದೆ. ಅದರ ಪರಿಣಾಮವಾಗಿ ಇರಾನ್ ಹಾರ್ಮೋಸ್ ಜಲಸಂಧಿಯನ್ನು ಲಾಕ್ ಮಾಡಿದೆ. ಇದರಿಂದಾಗಿ ಸುಮಾರು 20 ಕ್ಯಾರಿಯರ್ಗಳು ನಿಂತಲ್ಲೇ ನಿಂತ್ಕೊಂಡಿದೆ. ಇದರಲ್ಲಿ 3 LNG ಕ್ಯಾರಿಯರ್, 10 LPG ಕ್ಯಾರಿಯರ್ ಇವು ಕೂಡ ಒಳಗೊಂಡಿದೆ. 7 ಕಚ್ಚಾ ತೈಲದ ಟ್ಯಾಂಕರ್ ಕೂಡ ಹಾರ್ಮೋಸ್ ಜಲಸಂಧಿ ಬಳಿ ಲಾಕ್ ಆಗಿ ಈಗ ಪರದಾಡ್ತಾ ಇದೆ. ಇನ್ಫ್ಯಾಕ್ಟ್ ಅವುಗಳ ಜೊತೆ ಇಲ್ಲಿನ ಜನ ಕೂಡ, ನಮ್ಮ ದೇಶದ ಜನ ಕೂಡ ಪರದಾಡ್ತಾ ಇದ್ದಾರೆ. ಇರಾನ್ ಜೊತೆ ಚರ್ಚೆ ಮಾಡಿ ಹಡಗುಗಳ ಸಂಚಾರಕ್ಕೆ ಈಗ ಪ್ರಯತ್ನಗಳು ನಡೀತಾ ಇದ್ದಾವೆ. ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಜೊತೆಗೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಚರ್ಚೆ ಮಾಡಿದ್ದಾರೆ. ಇನ್ನು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುವಂತೆ ಅವರು ಚರ್ಚೆ ಮಾಡಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಸೊ ಇದಕ್ಕೆ ಯಾವ ರೀತಿಯಾದಂಥ ಒಂದು ಪ್ರತಿಕ್ರಿಯೆಯನ್ನು ಇರಾನ್ ಕೊಡುತ್ತೆ ಕಾದು ನೋಡಬೇಕು. ಯಾಕಂದರೆ ಭಾರತದ ರಾಜತಾಂತ್ರಿಕ ಪ್ರಯತ್ನಕ್ಕೆ ಇನಿಷಿಯಲಿ ಒಂದು ಗೆಲುವು ಸಿಕ್ಕಿತ್ತು. ಆ್ಯಂಡ್ ಹಲವು ಹಡಗುಗಳನ್ನು ಹಾರ್ಮೋಸ್ ಜಲಸಂಧಿಯಿಂದ ಇರಾನ್ ರಿಲೀಸ್ ಮಾಡಿತ್ತು. ಆ್ಯಂಡ್ ಈಗ ಕೂಡ ಅಂಥದ್ದೇ ಕೆಲಸ ಆಗುತ್ತಾ ಕಾದು ನೋಡಬೇಕು. LNG ಕ್ಯಾರಿಯರ್ 3, LPG ಕ್ಯಾರಿಯರ್ 10, ಕಚ್ಚಾ ತೈಲದ ಟ್ಯಾಂಕರ್ 7, ಒಟ್ಟಾರೆಯಾಗಿ ಸುಮಾರು 20 ಹಡಗುಗಳು ಹಾರ್ಮೋಸ್ ಜಲಸಂಧಿಯಲ್ಲೇ ಈಗ ಲಾಕ್ ಆಗಿದೆ. ಸೊ ಪ್ರಧಾನಿ ನರೇಂದ್ರ ಮೋದಿ ಅವರು ಇರಾನ್ನ ಅಧ್ಯಕ್ಷ ಪೆಜೆಶ್ಕಿಯಾನ್ ಅವ್ರ ಜೊತೆಗೆ ಚರ್ಚೆ ಮಾಡಿದ್ದಾರೆ ದೂರವಾಣಿ ಮುಖಾಂತರ. ಆ್ಯಂಡ್ ಹಾರ್ಮೋಸ್ ಜಲಸಂಧಿಯನ್ನು ಓಪನ್ ಮಾಡುವಂತೆ, ಅಲ್ಲಿರುವಂಥ ಹಡಗುಗಳನ್ನು ರಿಲೀಸ್ ಮಾಡುವಂತೆ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಸೊ ಈ ಒಂದು ಮನವಿಗೆ ಸಕಾರಾತ್ಮಕವಾಗಿ ಇರಾನ್ ಪ್ರತಿಕ್ರಿಯಿಸುತ್ತಾ ಕಾದು ನೋಡಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.